ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೆ ವೆರಿ ಹೆಲ್ದಿಯಾದಂಥ ಒಂದು ರೆಸಿಪಿನ ಶೇರ್ ಮಾಡ್ಕೋಬೇಕಂತ ಅದೇನ್ರಿ. ಅದು ಏನಪ್ಪ ಅಂದರೆ, ಇವತ್ತು ನಾನು ಹೆಸರು ಕಾಳು ದೋಸೆನ ಮಾಡಾಕತ್ತೀನಿ. ಹೆಸರು ಕಾಳು ದೋಸೆನ ಮಾಡೋಕ್ಕೆ ಏನೇನು ಬೇಕಂತ ನೋಡೋಣ ಬರ್ರಿ. 2 ವಾಟೆ ಆಗೋಷ್ಟು ಹೆಸರು ಕಾಳನ್ನ ತೊಗೊಂಡೀನಿ. ಹಂಗೆ 1 ವಾಟೆ ಉದ್ದಿನ ಬೇಳೆನ ತೊಗೊಂಡೀನಿ. ಮತ್ತು 2 ವಾಟೆ ನಾನು ರೇಷನ್ ಅಕ್ಕಿನ ತೊಗೊಂಡೇನಿ ರೀ. ನಾವು ಫಸ್ಟಿಗೆ ರೇಷನ್ ಅಕ್ಕಿನ ಸ್ವಲ್ಪ ಸ್ವಚ್ಛ ಮಾಡಿ ತೊಗೊಂಡೇನಿ. ಇವಾಗ ರೇಷನ್ ಅಕ್ಕಿ ಮತ್ತು ಹೆಸರು ಕಾಳು ಮತ್ತು ಉದ್ದಿನ ಬೇಳೆ ಇದೆಲ್ಲ ಕೂಡಿ ನಾನು ನೆನೆ ಇಟ್ಕೊತೀನಿ ರೀ. ನೀವು ನೋಡ್ತಿರ್ಬೋದು, ಒಂದು ಪಾತ್ರೆ ಒಳಗೆ ನಾನು 5 ಕಪ್ ಅಂದರೆ 1 ಕಪ್ನಷ್ಟು ಉದ್ದಿನ ಬೇಳೆ, ಹಂಗೆ 2 ವಾಟೆ ಆಗುವಷ್ಟು ರೇಷನ್ ಅಕ್ಕಿ, ಹಂಗೆ 2 ವಾಟೆ ಆಗುವಷ್ಟು ಹೆಸರು ಕಾಳನ್ನ ತೊಗೊಂಡಿನಿ. ಇದನ್ನು ನಾವು 4 ತಾಸು ಹಿಟ್ಟು ನೆನೆಸ್ಬೇಕು ಅಂತೇನಿಲ್ಲ. ನಾವು ರಾತ್ರಿ ಅಕ್ಕಿನ ನೆನೆ ಇಟ್ಟು ಬೆಳಗ್ಗೆ ನಾವು ಮಿಕ್ಸಿ ಮಾಡಿಕೊಂಡು ಹಿಟ್ಟು ರೆಡಿ ಮಾಡ್ಕೊಂಡ್ವಿ ಅಂದರೆ ಚಟ್ನಿ ಆಗೋದ್ರೊಳಗೆ ನಾವು ದೋಸೆನ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಯಾಕಂದರೆ ಈ ಹೆಸರು ಕಾಳು ದೋಸೆ ಇದನ್ನು ನಾವು ಹಿಟ್ಟನ್ನು ಜಾಸ್ತಿ ಹೊತ್ತು ನಾವು ನೆನೆಸ್ಬೇಕಂತೇನಿಲ್ಲ. ನೀವು ನೋಡ್ತಿರ್ಬೋದು, ನಾನು ಫಸ್ಟಿಗೆ ಹೆಸರು ಕಾಳನ್ನ ನಾನು ಸ್ವಚ್ಛಗೆ ತೊಳೆದು ತೊಗೊಂಡೆ ರೀ. ಹಂಗೆ ಇವಾಗ ಇದನ್ನು ನೆನೆ ಇಟ್ಕೊಳಕತ್ತೀನಿ. ನಾವು ರಾತ್ರಿ 10 ಗಂಟೆ 9 ಗಂಟೆಗೆಲ್ಲ ನೆನೆ ಇಟ್ವಿ ಅಂದರೆ ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಇದನ್ನು ಮಿಕ್ಸಿ ಮಾಡಿಕೊಂಡ್ರೆ ಸಾಕು, ನಮಗೆ ಇದು ಬ್ರೇಕ್ಫಾಸ್ಟಿಗೆ ರೆಡಿ ಆಗಿಬಿಡುತ್ತೆ. ಹಂಗೆ ಈ ಹೆಸರು ಕಾಳೊಳಗೆ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ರೀ. ಯಾರ್ಯಾರೆಲ್ಲ ಡಯಟ್ ಮಾಡ್ತಿರ್ತೀರಿ, ಯಾರ್ಯಾರು ತೆಳ್ಳಗಾಗಬೇಕಂತ ಅಂದ್ಕೊಂಡಿರ್ತೀರಿ, ಅವ್ರಿಗೆ ಇದು ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಹಂಗೆ ಹುಡುಗರಿಗೂ ಸಹ ನೀವು ಇದನ್ನು ಬ್ರೇಕ್ಫಾಸ್ಟಿಗೆ ಮಾಡಿಕೊಡೋದ್ರಿಂದ ಅವರು ಕೂಡ ಒಂದು ಹೆಲ್ದಿ ಆದಂಥ ಒಂದು ಬ್ರೇಕ್ಫಾಸ್ಟ್ ಅವ್ರಿಗೆ ಬೆಳಗ್ಗೆ ಟೈಮ್ ಸಿಗುತ್ತಾ ಅಂತ ಹೇಳ್ಬೋದು ರೀ. ಈ ಹೆಸರು ಕಾಳು ದೋಸೆ ಭಾಳ ಜಲ್ದಿ ಪಚನ ಕೂಡ ಆಗುತ್ತೆ, ಅಂದರೆ ಜೀರ್ಣಕ್ರಿಯೆಗೆ ಕೂಡ ಇದು ಒಳ್ಳೆಯದು. ನೀವು ನೋಡ್ತಿರ್ಬೋದು, ಈ ಥರ ನಾನು ಎಲ್ಲ ಇದನ್ನು ಹಿಟ್ಟನ್ನು ರೆಡಿ ಮಾಡಿಕೊಂಡೆ ರೀ. ಸೊ ಇದು ಒಂದು ಅರ್ಧ ಗಂಟೆ ಹಿಟ್ಟು ನೆನೆದ್ರೆ ಸಾಕು. ಅದು ಅರ್ಧ ಗಂಟೆ ಹಿಟ್ಟು ನೆನೆಯೋದ್ರೊಳಗೆ ನಾನು ಚಟ್ನಿಗೆ ಏನೇನೆಲ್ಲ ಬೇಕು ಅದನ್ನು ರೆಡಿ ಮಾಡ್ಕೊತೀನಿ. 1 ಈರುಳ್ಳಿನ ಕಟ್ ಮಾಡ್ಕೊಂಡೇನಿ ರೀ. ಹಂಗೆ 2 ಟೊಮೆಟೊನು ಕೂಡ ಕಟ್ ಮಾಡ್ಕೊಂಡೀನಿ. ಅದರೊಳಗೆ ನಾನು ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೊತೀನಿ ರೀ, ಮತ್ತು ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ತೀನಿ. ಇದನ್ನೆಲ್ಲ ನಾನು ಸಣ್ಣಗೆ ಸ್ಲೋ ಫ್ಲೇಮ್ ಒಳಗೆ ಅದನ್ನೆಲ್ಲ ಸ್ವಲ್ಪ ಚಂದಗೆ ನಾನು ಹುರ್ಕೊಳಕತ್ತೀನಿ. ಅದನ್ನು ನಾನು ಸ್ವಲ್ಪ ಕೆಂಪು ಚಟ್ನಿ, ನಾವು ಆಂಧ್ರ ಸೈಡ್ ಹೋದಾಗ ನಮಗೆ ದೋಸೆ ಮತ್ತು ಇಡ್ಲಿ ಜೊತೆ ಕೆಂಪು ಚಟ್ನಿ ಒಂದು ಕೊಡ್ತಾರಲ್ಲ, ಟೊಮೆಟೊ ಚಟ್ನಿ, ಸೇಮ್ ಟು ಸೇಮ್ ಇದು ಅದರ ರುಚಿ ಕೊಡುತ್ತೆ. ಅದರೊಳಗೆ ಸ್ವಲ್ಪ ನಾನು ಜೀರಿಗೆನ ಹಾಕಾಕತ್ತೀನಿ. ಇದೆಲ್ಲ ಕೂಡಿ ನಾನು ಸಣ್ಣಗೆ ಸ್ಲೋ ಫ್ಲೇಮ್ ಒಳಗೆ ನಾನು ಹುರಿಯಾಕತ್ತೀನಿ ರೀ. ನೀವು ನೋಡ್ತಿರ್ಬೋದು, ಈರುಳ್ಳಿ ಸ್ವಲ್ಪ ಕೆಂಪಗೆ ಬೆಂದಾವು. ಇದನ್ನೆಲ್ಲ ಕೂಡ ನಾನು ಇವಾಗ ಗ್ಯಾಸ್ನ ಆಫ್ ಮಾಡೇನಿ. ಮತ್ತು ನಾವು ಅದರೊಳಗೆ ಬೇಕಿದ್ದರೆ ನೀವು ಮೆಣಸಿನ್ಕಾಯಿ ಜೊತೆಗೆ ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೋಬೋದು, ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು. ಅದು ಖಾರ ಇಷ್ಟಪಡೋರು ಅಷ್ಟೇ ರೀ. ಇಲ್ಲ ಬೇಡ ನಮಗೆ ಜಾಸ್ತಿ ಖಾರ ಅಂದರೆ ಸ್ವಲ್ಪ ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಮಾಡಿದ್ರೆ ಚಲೋ ಆಗುತ್ತೆ. ನಾನಿವಾಗ ಹುರಿದಿದ್ದು ಶೇಂಗಾ ಹಾಕಾಕತ್ತೇನೆ ರೀ. ಹುರಿದು ಅದರದ್ದು ಸಿಪ್ಪಿ ತೆಗೆದು ಒಂದು ಅರ್ಧ ವಾಟೆಯಷ್ಟು ಶೇಂಗಾ ತೊಗೊಂಡಿನಿ. ಅರ್ಧ ವಾಟೆ ಆಗೋಷ್ಟು ಪುಟಾಣಿನ ಆ್ಯಡ್ ಮಾಡ್ಕೊಳಕತ್ತೀನಿ. ಹಂಗೆ ಸ್ವಲ್ಪ ಹಸಿ ಕೊಬ್ಬರಿನೂ ಕೂಡ ಅದರೊಳಗೆ ಹಾಕ್ಕೊತೀನಿ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತೀನಿ ರೀ. ನಾವು ಈ ಹೆಸರು ಕಾಳು ದೋಸೆ ಇದು ಹೆಲ್ತಿಗೆ ಭಾಳ ಚಲೋ ರೀ. ಹಂಗೆ ಇದು ವಾರಕ್ಕೆ ನಾವು 2 ಸಲ 3 ಸಲ ಇದನ್ನು ನಾವು ನಮ್ಮ ಬ್ರೇಕ್ಫಾಸ್ಟ್ ಒಳಗೆ ಆ್ಯಡ್ ಮಾಡ್ಕೊಳೋದ್ರಿಂದ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಯಾರ್ಯಾರಿಗೆ ಚಟ್ನಿ ಸ್ವಲ್ಪ ಸಿಹಿ ಬೇಕು ಅಂತ ಅನ್ನೋರು ಸ್ವಲ್ಪ ಅದರೊಳಗೆ ಬೆಲ್ಲನ ಕೂಡ ನೀವು ಹಾಕ್ಕೋಬೋದು. ಹುಳಿ ಬೇಕು ಅಂತ ಅನ್ನೋರು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೋಬೋದು. ನಾನು ಅದರೊಳಗೆ ಹುಣಸೆ ಹಣ್ಣು ಹಾಕಿಲ್ಲ, ಯಾಕಂದರೆ ಜವಾರಿ ಟೊಮೆಟೊ ಚಟ್ನಿ ಸ್ವಲ್ಪ ಹುಳಿ ಆಗಿರುತ್ತಲ್ಲ. ಸೊ ನಾನು ಅದರೊಳಗೆ ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಚಟ್ನಿನ ರುಬ್ಕೊಂಡೇನಿ. ಬರ್ರಿ, ಇವಾಗ ಚಟ್ನಿ ರೆಡಿ ಆಗೋದ್ರೊಳಗೆ ಹಿಟ್ಟೆಲ್ಲ ಚಂದಗೆ ನೆಂದಿತ್ತು, ಹಂಗೆ ಉಬ್ಬಿತ್ತು ಹಿಟ್ಟು. ನಾನು ಇವಾಗ ದೋಸೆ ಮಾಡಾಕತ್ತೇನಿ. ಇಷ್ಟು ಚಂದ ದೋಸೆ ಆಗುತ್ತೆ ರೀ, ಭಾಳ ಗರಿಯಾಗಿ ಕ್ರಿಸ್ಪಿಯಾಗಿ ದೋಸೆ ಆಗುತ್ತೆ. ನಾವು ಇದ್ರೊಳಗೆ ಬೇಕಂದ್ರೆ ಸ್ವಲ್ಪ ಅವಲಕ್ಕಿನ ನಾವು ಅಕ್ಕಿ ದೋಸೆ ಮಾಡುವಾಗ ನೆನೆ ಹಾಕಿ ರುಬ್ಬಿರ್ತೇವಲ್ಲ, ಅವಲಕ್ಕಿ ಹಾಕಿ ಆ ಥರ ನಾವು ಇದ್ರೊಳಗೆ ಅವಲಕ್ಕಿನೂ ಸಹ ನಾವು ಆ್ಯಡ್ ಮಾಡ್ಕೋಬೋದು. ನೀವು ನೋಡ್ತಿರ್ಬೋದು, ಒಂಚೂರೂ ಸಹ ತವೆಗೆ ದೋಸೆ ಅಂಟ್ಕೊಂಡಿಲ್ಲ, ಏನಿಲ್ಲ, ಗರಿಯಾಗಿ ದೋಸೆ ರೆಡಿ ಆಗ್ಯಾವ್ರಿ. ಬರ್ರಿ ಬ್ರೇಕ್ಫಾಸ್ಟ್ ಮಾಡೋಣ.